ಓಕೆ, ಸೊ ವೆಕ್ಟರ್ ಫಾರ್ಮ್ದಲ್ಲಿ ನಾವು ಬರೆಯೋದನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ. ಸರಿ, ಹಾಗಾದರೆ ದ ಕೂಲಮ್ಸ್ ಲಾ ವಿ ಕ್ಯಾನ್ ರೈಟ್ ಇನ್ ಟರ್ಮ್ಸ್ ಆಫ್ ದ ಪೊಸಿಷನ್ ವೆಕ್ಟರ್ಸ್. ಈ ಕೂಲಮ್ಸ್ ಫೋರ್ಸದ ಎಕ್ಸ್ಪ್ರೆಷನ್ಸ್ ಏನಿದಾವಲ್ಲ ಇವನ್ನ ನಾವೀಗ ಇಲ್ಲಿ ಯೂನಿಟ್ ವೆಕ್ಟರ್ಸ್ದಲ್ಲಿ ಬರೆದ್ವಿ ಮತ್ತು ಫುಲ್ ವೆಕ್ಟರ್ಸ್ದಲ್ಲಿ ಬರೆದ್ವಿ. ಅದೇ ರೀತಿ ಪೊಸಿಷನ್ ವೆಕ್ಟರ್ಸ್ದಲ್ಲಿ ನಾವು ಯಾವ ರೀತಿ ಬರೀಬೇಕು ಅನ್ನೋದನ್ನ ನೋಡೋಣ. ಸೊ ಹಾಗಾದರೆ ಐ ಕನ್ಸಿಡರ್ ದಿಸ್ ಟ್ರಯಾಂಗಲ್ ಏನಪ್ಪ ಅಂತ ಹೇಳಿದರೆ ದಿಸ್ ಈಸ್ OQ1 Q2. ಸೊ ಈ ಥರ ನಾನು ಏನಪ್ಪ ಅಂತ ಹೇಳಿದರೆ ಓದಿಂದ ಒಂದು ವೆಕ್ಟರ್ ಹೋಗ್ತಾ ಇದೆ. ಈ ವೆಕ್ಟರ್ಗೆ ನಾವು ಪೊಸಿಷನ್ ವೆಕ್ಟರ್ R1 ಅಂತ ಹೇಳಿ ಕರಿತೀವಿ, ರೈಟ್. ನೆಕ್ಸ್ಟು Q2 ಕಡೆ ಹೋಗ್ತಕ್ಕಂಥ ವೆಕ್ಟರ್ ಯಾವುದು? R21. ದಟ್ ಈಸ್ R21 ಯಾವ ಕಡೆ ಹೋಗ್ತಾ ಇದೆ? Q2 ಕಡೆ ಹೋಗ್ತಾ ಇದೆ. ನೆಕ್ಸ್ಟು Q2 ದಿಂದ ಒರಿಜಿನಿಗೆ ಇರ್ತಕ್ಕಂಥ ವೆಕ್ಟರು ದಿಸ್ ಈಸ್ R2 ಅಂತ ನಾವು ಹೇಳಿ ಕರಿತೀವಿ. ದಿಸ್ ಈಸ್ R2 ವೆಕ್ಟರ್. ಸೊ ಹಾಗಾದರೆ ಸಿ ಹಿಯರ್ R1 and R21 are in the same order, but R2 is in the opposite order. This is so the triangular of vector addition methods ನ ಇದೇನು ಮಾಡ್ತಿದ್ವಿ? ಒಬೆ ಮಾಡ್ತಿದ್ವಿ. ಹಾಗಾದರೆ ದಿಸ್ ಬಿಕಮ್ಸ್ ದಿ ರಿಸಲ್ಟೆಂಟ್ ವೆಕ್ಟರ್ಸ್. ನಾವು ಡಿಸ್ಕಷನ್ ಮಾಡಿದ್ವಿ ಏನಪ್ಪ ಅಂದರೆ ಎರಡು ವೆಕ್ಟರ್ಸ್ ಕೊಟ್ಟಾಗ ಎರಡು ವೆಕ್ಟರ್ಸ್ನ ನಾವು ಇದು ವೆಕ್ಟರ್ ಈಗ R1 ಅಂತ ತಗೊಳ್ಳೋಣ, ಇದು R21 ಅಂತ ತಗೊಳ್ಳೋಣ. ಇವೆರಡು ವೆಕ್ಟರ್ಸ್ನ ನಾನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಬೇಕಂದ್ರೆ ಏನು ಮಾಡ್ತೀವಿ? ಟ್ರಯಾಂಗುಲರ್ ಮೆಥಡ್ ಆದರೂ ಯೂಸ್ ಮಾಡ್ತೀವಿ, ಪ್ಯಾರಲೋಗ್ರಾಮ್ ಮೆಥಡ್ ಆದರೂ ಯೂಸ್ ಮಾಡ್ತೀವಿ, ಪಾಲಿಗಾನಲ್ ಮೆಥಡ್ ಆದರೂ ಯೂಸ್ ಮಾಡ್ತೀವಿ. ಹಿಯರ್ ದೇ ಹ್ಯಾವ್ ಗಿವನ್ ಓನ್ಲಿ ಟೂ ವೆಕ್ಟರ್ಸ್, ದೇರ್ಫೋರ್ ವಿ ರಿಸ್ಟ್ರಿಕ್ಟ್ ಟೂ ಮೆಥಡ್ಸ್, ದಟ್ ಈಸ್ ಪ್ಯಾರಲೋಗ್ರಾಮ್ ಆರ್ ಟ್ರ್ಯಾಂಗ್ಯುಲರ್, ಯಾವುದಾದ್ರೂ ಮಾಡ್ಬೋದು. ಹಾಗಾದರೆ ಇಲ್ಲಿ ಟ್ರ್ಯಾಂಗ್ಯುಲರ್ ಮೆಥಡ್ಸ್ನ ಮಾಡಿದರೆ ಫಸ್ಟು ಸ್ಟೇಟ್ಮೆಂಟನ್ನು ಬರ್ಕೊತೀನಿ ನಾನು, ದಟ್ ಈಸ್ ವೆಕ್ಟರ್ R1 ಪ್ಲಸ್ ವೆಕ್ಟರ್ R21. ಸೊ ಹಾಗಾದರೆ ಮೊದಲು ಯಾವ ವೆಕ್ಟರ್ ತರಬೇಕು? ನಾನು ವೆಕ್ಟರ್ R1 ಅನ್ನು ತೊಗೊಂಬರ್ತೀನಿ, ರೈಟ್. R1 ನೆಕ್ಸ್ಟು ಮೊದಲನೇ ವೆಕ್ಟರ್ದ ಹೆಡ್ ಮೇಲ್ಗಡೆ ಎರಡನೇ ವೆಕ್ಟರ್ದು ಟೇಲ್ ಬರೋಂಗೆ ನೋಡ್ಕೋತೀನಿ. ಸೊ ದಿಸ್ ಈಸ್ R21. ಸೊ ಹಾಗಾದರೆ ದ ರಿಸಲ್ಟೆಂಟ್ ವೆಕ್ಟರ್ ಈಸ್ ಫ್ರಾಮ್ tail of the first vectors to the head of the last vector. This gives the resultant. ಹಾಗಾದರೆ ರಿಸಲ್ಟೆಂಟ್ ಹೆಸರು ಏನು ಕೊಟ್ಟಿದ್ದಾರೆ ಇಲ್ಲಿ? R21 is equal to ಏನು ಬರಿಬೋದು ನಾವು? ವೆಕ್ಟರ್ R1 ಪ್ಲಸ್ ವೆಕ್ಟರ್ R21 ಬರಿಬೋದಾ? ಸೊ ಹಾಗಾದರೆ ಫ್ರಾಮ್ ದಿಸ್ ಎಕ್ಸ್ಪ್ರೆಷನ್ಸ್ ಇಲ್ಲಿ ಈ ಸಿಚುವೇಶನ್ಸಿಗೆ ನಾವೇನು ಬರ್ಕೋಬಹುದು? ದಿಸ್ ಈಸ್ R2 ಈಸ್ ದಿ ರಿಸಲ್ಟೆಂಟ್ ವೆಕ್ಟರ್ ಈಸ್ ಈಕ್ವಲ್ ಟು ವೆಕ್ಟರ್ R1 ಪ್ಲಸ್ ವೆಕ್ಟರ್ R21 ಬರಿಬೋದಾ? ಇದರಿಂದ ರೈಟ್ ವೆಕ್ಟರ್ R21 is equal to ವೆಕ್ಟರ್ R21 is equal to we can write ಏನು ಬರಿಬೋದು ನೋಡ್ರಿ ಇಲ್ಲಿ, ದಟ್ ಈಸ್ ಇಲ್ಲಿ ಇಟ್ಬಿಟ್ಟು ಇದು ಈ ಕಡೆ ಶಿಫ್ಟ್ ಮಾಡಿದರೆ R2 ಮೈನಸ್ ವೆಕ್ಟರ್ R1 ಬರಿಬೋದಾ? ಇದನ್ನು ನೆನ್ಪಿಟ್ಕೋರಿ. ಓಕೆ, ರೈಟ್. ನೆಕ್ಸ್ಟು ಏನಪ್ಪ ಅಂತ ಹೇಳಿದರೆ ಇದನ್ನೇ ನಾವು ಏನು ಈ ವೆಕ್ಟರ್ಸನ್ನು ಕನ್ಸಿಡರ್ ಮಾಡಿದರೆ ಅಂದರೆ ಓದಿಂದ Q2 ಇರ್ತಕ್ಕಂಥ ವೆಕ್ಟರು, ರೈಟ್, ದಟ್ ಈಸ್ R2. ನೆಕ್ಸ್ಟು Q2 ದಿಂದ Q1 ಇರ್ತಕ್ಕಂಥ ಈ ವೆಕ್ಟರು. ಸೊ ಮೊದಲು ಈ ವೆಕ್ಟರ್ನ ಕನ್ಸಿಡರ್ ಮಾಡಿದ್ವಿ, ಡೈರೆಕ್ಷನ್ ಹಿಂಗಿತ್ತು, ಹಾಗಾಗಿ R21 ಬಂತು. ನೆಕ್ಸ್ಟ್ ಈಗ ನಾನು R12ನ ಕನ್ಸಿಡರ್ ಮಾಡ್ತಾ ಇದ್ದೀನಿ, R12 ಆ್ಯಂಡ್ ದಿಸ್ ಈಸ್ ದಿ R1. ಸೊ ಹಾಗಾದರೆ ಇಲ್ಲಿ R1 ಏನಾಗ್ತಿತ್ತಪ್ಪ ಅಂತ ಹೇಳಿದರೆ ರಿಸಲ್ಟೆಂಟ್ ವೆಕ್ಟರ್ ಆಗ್ತೈತಿ. ದಿಸ್ ಇಸ್ ದಿ ಸಮ್ ಆಫ್ R2 ಪ್ಲಸ್ R12 ಅಂತ ನಾವು ಹೇಳಿ ಕರಿತೀವಿ, ರೈಟ್. ಹಾಗಾದರೆ ಇಲ್ಲಿ ಇದನ್ನು R12 ವೆಕ್ಟರ್ನ ಹೆಂಗೆ ಬರಿಬೋದು ನಾವು? ದಟ್ ಈಸ್ R1 ಮೈನಸ್ R2 ವೆಕ್ಟರ್ ಅಂತ ಏನು ಮಾಡ್ಬೋದು? ಬರೀಬಹುದು. ಸೊ ಹಾಗಾದರೆ ಇವನ್ನ ವೆಕ್ಟರ್ಸನ್ನು ನಾವೇನು ಮಾಡ್ಬೋದು? ಈ ಇಕ್ವೇಷನ್ 4 ಮತ್ತು ಇಕ್ವೇಷನ್ 5ದಲ್ಲಿ ನಾವು ಸಬ್ಸ್ಟಿಟ್ಯೂಟನ್ನು ಮಾಡಬಹುದು, ರೈಟ್. ಸೊ ಹಾಗಾದರೆ ಇಕ್ವೇಷನ್ ಏನಪ್ಪ ಅಂತ ಹೇಳಿದರೆ 4 ಮತ್ತು 5ನ ಹೆಂಗೆ ಬರಿಬಹುದು? ಅಥವಾ ನಾವು ಈ ಯೂನಿಟ್ ವೆಕ್ಟರ್ಸ್ದಲ್ಲಿ ಕೂಡ ಇದನ್ನು ಹಾಕ್ಬೋದು, ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಯೂನಿಟ್ ವೆಕ್ಟರ್ಸ್ದಲ್ಲಿ ಕೂಡ ನಾವು 1 2 ಡಿವೈಡೆಡ್ ಬೈ 1 2 ಮತ್ತು 2 ಅನ್ನೋದು ಎಕ್ಸ್ಪ್ರೆಷನ್ಸನ್ನು ಹಾಕಿದರೆ ಈ ಇಕ್ವೇಷನ್ ಏನಾಗ್ತಿತ್ತು ನೋಡ್ರಿ, ದಟ್ ಈಸ್ 1 2 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 pi epsilon naught Q1 Q2 divided by R square. R square is nothing but what? That is the distance between the ಟು ಚಾರ್ಜಸ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ಇಲ್ಲಿ R² ಹಾಗೆ ಪ್ಲೇಸ್ ಮಾಡಿಬಿಟ್ಟು ಯೂನಿಟ್ ವೆಕ್ಟರ್ಸ್ದಲ್ಲಿ ಬರೆಯೋದಾದರೆ ದಿಸ್ ಈಸ್ R12 ಇದೆಯಲ್ಲ, R12ನ ಯೂನಿಟ್ ವೆಕ್ಟರ್ಸ್ದಲ್ಲಿ ಏನು ಬರಿಬೋದು? ಯೂನಿಟ್ ವೆಕ್ಟರ್ಸ್ R1 ಮೈನಸ್ ದಿಸ್ ಈಸ್ R2, ರೈಟ್. ಸೊ ಹಾಗಾದರೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಸ್ಕ್ವೇರನ್ನು ಬರೆಯೋದಾದರೆ ನಾವಿಲ್ಲಿ ಏನು ಮಾಡ್ತೀವಿ? ದಿಸ್ ಈಸ್ R1 ಮೈನಸ್ R2
ಹೋಲ್ ಸ್ಕ್ವೇರ್ ಹಿಂಗೆ ಕೂಡ ನಾವು ಬರಿತೀವಿ. ದಿಸ್ ಇಸ್ ಆಲ್ಸೋ ಅನದರ್ ವೆಕ್ಟರ್ ಫಾರ್ಮ್. ನೆಕ್ಸ್ಟು ಏನು ಇಕ್ವೇಶನ್ 3ನ ಹೆಂಗೆ ಬರಿಬೋದು ನಾವು, ದಿಸ್ ಈಸ್ 2(1) is equal to 1 divided by 4 pi epsilon naught q1 q2 divided by, this is magnitude ಅಂದರೆ r2 minus r1 whole square into, that is ಯೂನಿಟ್ ವೆಕ್ಟರ್ಸ್ದಲ್ಲಿ ಹೆಂಗೆ ಬರಿಬೋದು, this is r2 vector minus r1 vector. ಸೊ ಏನಪ್ಪ ಅಂತ ಹೇಳಿದ್ರೆ ದೀಸ್ ಆರ್ ದಿ ರೈಟ್ ವೆಕ್ಟರ್ ಫಾರ್ಮ್ಸ್ ಆಫ್ ಕೂಲಮ್ ಅಂತ ನಾವು ಹೇಳಿ ಕರಿತೀವಿ. ರೈಟ್, ಇದಷ್ಟು ಇದರಲ್ಲಿ ನಮಗೆ 6 ಎಕ್ಸ್ಪ್ರೆಷನ್ ಸಿಕ್ಕು. ಇದು 6 ಮತ್ತು ಇದು 7, 1 2 3 4 5 6. ಸೊ ಈ ಕುರಿತಲ್ಲಿ ಯಾವುದನ್ನಾದರೂ ನೀವೇನಪ್ಪ ಅಂತ ಹೇಳಿದರೆ ಬರಿಬಹುದು. ಏನು ವೆಕ್ಟರ್ಸ್ ಕೂಲಮ್ಸ್ ಲಾ ಆ್ಯಂಡ್ ವೆಕ್ಟರ್ ಫಾರ್ಮ್ ಅಂತ ಕೇಳಿದರೆ ಪಾಯಿಂಟ್ ಕ್ಲಿಯರಾ? ಹಾಗಾದರೆ ದ ಲಿಮಿಟೇಷನ್ಸ್ ಆಫ್ ದಿಸ್ ಕೂಲಮ್ಸ್ ಲಾ. ಸೊ ಈ ಕೂಲಮ್ಸ್ ಲಾದು ಲಿಮಿಟೇಷನ್ಸ್ ಏನಪ್ಪ ಅಂತ ಹೇಳಿದರೆ, ಸೊ ಮೊದಲನೇ ಲಿಮಿಟೇಷನ್ ಏನಂದರೆ ದಿಸ್ ಕೂಲಮ್ಸ್ ಲಾ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಅ ಪಾಯಿಂಟ್ ಸ್ಟೇಷನರಿ ಚಾರ್ಜಸ್. ಸೊ ಮೊದಲನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ಈ ಕೂಲಮ್ಸ್ ಲಾ ಎದಕ್ಕೆ ನಾವು ಅಪ್ಲಿಕೇಬಲ್ ಮಾಡ್ಬೋದು ಅಂತ ಹೇಳಿದರೆ, ಏನು ಚಾರ್ಜ್ ಏನಾಗಿರಬೇಕು, ಪಾಯಿಂಟ್ ಚಾರ್ಜ್ ಆಗಿರಬೇಕು, ಮತ್ತು ಅದು ರೆಸ್ಟದಲ್ಲಿರಬೇಕು, ನೆನ್ಪಿಟ್ಕೋರಿ. ಓಕೆ, ನೆಕ್ಸ್ಟು ದಿಸ್ ಕೂಲಮ್ ಫೋರ್ಸ್ ಈಸ್ ವೇರೀಸ್ ಇಫ್ ದ ಮೀಡಿಯಮ್ ಚೇಂಜಸ್ ಬಿಟ್ವೀನ್ ದಿ ಚಾರ್ಜಸ್. ಸೊ ಹಾಗಾದರೆ ಮೊದಲನೇ ಪಾಯಿಂಟ್ ಏನಂತ ಹೇಳಿದರೆ ಇದು ಪಾಯಿಂಟು ಮತ್ತು ಪಾಯಿಂಟ್ ಸ್ಟೇಷನರಿ ಚಾರ್ಜಸ್, ಸ್ಟೇಷನರಿ ಚಾರ್ಜಸ್ ಇದ್ದಾಗ ಮಾತ್ರ ನಾವೇನು ಮಾಡೋಕ್ಕಾಗ್ತೈತಿ, ಅಪ್ಲೈ ಮಾಡೋಕ್ಕಾಗ್ತೈತಿ. ಓಕೆ, ನೆಕ್ಸ್ಟು ಎರಡನೇದೇನಪ್ಪ ಅಂತ ಹೇಳಿದರೆ ಎರಡು ಚಾರ್ಜಸ್ ಮಧ್ಯೆ ಮೀಡಿಯಮ್ ಏನಾದರೂ ಚೇಂಜ್ ಆಯ್ತಂದರೆ, ಇವ್ರ ಮಧ್ಯೆ ಮೀಡಿಯಮ್ ಇಲ್ಲೇನು ಇಲ್ಲಪ್ಪ ಅಂತ ಹೇಳಿದರೆ ಏರ್ ಇದೆ. ಸೊ ಹಾಗಾದರೆ ಏರ್ ಬಿಟ್ಟು ನಾವು ಬೇರೆ ಮೀಡಿಯಮ್ಸನ್ನು ನಾವು ತೊಗೊಂಡಿವಪ್ಪ ಅಂತ ಹೇಳಿದರೆ, ರೈಟ್, ಏರ್ ಬಿಟ್ಟು ಬೇರೆ ಮೀಡಿಯಮ್ಸನ್ನು ನಾವು ಇಲ್ಲಿ ತೊಗೊಂಡ್ವಿ ಅಂದರೆ ಈ ಕೂಲಮ್ ಫೋರ್ಸ್ ಏನಾಗಿಬಿಡ್ತೈತಿ, ಡಿಕ್ರೀಸ್ ಆಗಿಬಿಡ್ತೈತಿ. ಮೀಡಿಯಮ್ ಬಂತಪ್ಪ ಅಂತ ಹೇಳಿದರೆ ಪಾಯಿಂಟ್ ಕ್ಲಿಯರಾ? ಓಕೆ, ನೆಕ್ಸ್ಟು ಹಾಗಾದರೆ ಈ ಕೂಲಮ್ ಫೋರ್ಸನ್ನು ನಾವೇನಪ್ಪ ಅಂತ ಹೇಳಿದರೆ 10⁻⁻15 ಮೀಟರ್ಕಿಂತ ಜಾಸ್ತಿ ಇರ್ತಕ್ಕಂಥ ಡಿಸ್ಟೆನ್ಸ್ದಲ್ಲಿ ಮಾತ್ರ ನಾವೇನು ಮಾಡ್ತೀವಿ, ಅಪ್ಲಿಕೇಬಲ್ನ ಮಾಡ್ತೀವಿ. ಎಷ್ಟಿರಬೇಕು ಡಿಸ್ಟೆನ್ಸು, 10⁻⁻15 ಮೀಟರ್ಕಿಂತ ಜಾಸ್ತಿ ಇರಬೇಕು. ಅಂದರೆ 10⁻⁻14 -13 ಈ ಥರ ಬಂತಂದ್ರೆ ಮಾತ್ರ ನಾವು ಕೂಲಮ್ಸ್ ಲಾ. ಎದಕ್ಕಪ್ಪ ಅಂತ ಹೇಳಿದರೆ 10⁻⁻15 ಮೀಟರ್ ಈಸ್ ದಿ ಸೈಜ್ ಆಫ್ ದಿ ನ್ಯೂಕ್ಲಿಯಸ್. ಇದ್ರೊಳಗಡೆ ಅಟಮ್ ಅಂತ ಕನ್ಸಿಡರ್ ಮಾಡಿದರೆ ಈ ಅಟಮದ ಒಳಗಡೆ ಒಂದು ನ್ಯೂಕ್ಲಿಯಸ್ ಇರ್ತೈತಲ್ಲ, ಈ ನ್ಯೂಕ್ಲಿಯಸ್ ಇರದ ಸೈಜ್ ಎಷ್ಟು 10⁻⁻15 ಮೀಟರ್. ಅದಕ್ಕೆ ನಾವು ಫರ್ಮಿ ಅಂತ ನಾವು ಕರಿತೀವಿ. ಓಕೆ, ಸೊ ಹಾಗಾದರೆ 10⁻⁻15 ಮೀಟರ್ಕಿನ ಒಳಗೆ ಏನಪ್ಪ ಅಂತ ಕಡಿಮೆ ಇತ್ತಂದರೆ ಅಲ್ಲಿ ನ್ಯೂಕ್ಲಿಯರ್ ಫೋರ್ಸಸ್ ಬರ್ತಾವೆ. ಸೊ ಹಾಗಾಗಿ 10⁻⁻15 ಮೀಟರ್ಸ್ಕಿನ ಏನು ಜಾಸ್ತಿ ಇತ್ತಂದರೆ ಅವಾಗ ನಾವು ಕೂಲಮ್ಸ್ ಲಾನ ಅಪ್ಲೈ ಮಾಡ್ಬೋದು. ಓಕೆ, ರೈಟ್. ನೆಕ್ಸ್ಟ್ ದ ಕೂಲಮ್ ಫೋರ್ಸ್ ಬಿಟ್ವೀನ್ ದಿ, ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ಕೂಲಮ್ ಫೋರ್ಸ್ ಬಿಟ್ವೀನ್ ಈಗ ಪಾಸಿಟಿವ್ ಚಾರ್ಜ್ ಇದೆ, ಇನ್ನೊಂದು ಪಾಸಿಟಿವ್ ಚಾರ್ಜ್ ಇದೆ. ಹಾಗಾದರೆ ಇವ್ರ ಮಧ್ಯೆ ಏನಿರ್ತಿತ್ತಪ್ಪ ಅಂದರೆ ಅಕಾರ್ಡಿಂಗ್ ಟು ದಿ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಏನು, ದಟ್ ಈಸ್ ವೆಕ್ಟರ್ ಫಾರ್ಮ್ದಲ್ಲಿ ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಈ ಪಾಸಿಟಿವ್ ಚಾರ್ಜು ಅಂದರೆ Q1 ಎಷ್ಟು ಮತ್ತು Q2, Q1 ಎಷ್ಟು Q2 ಮೇಲ್ಗಡೆ ಫೋರ್ಸ್ ಆಗ್ತೈತಲ್ಲ ಅಷ್ಟೇ ಫೋರ್ಸನ್ನು Q2 Q1 ಮೇಲ್ಗಡೆ ಆಗ್ತೈತಿ. ದಟ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸಸ್ ಅಂತ ಹೇಳ್ತೀವಿ. ಈ ಇಕ್ವೇಷನ್ಸನ್ನು ಬರೆದಿದ್ದೆ ನಾವಾಗಲೇ, ರೈಟ್. ಸೊ ಹಾಗಾದರೆ ಇದು ನ್ಯೂಟನ್ಸ್ ಥರ್ಡ್ ಲಾನು ಕೂಡ ಎಕ್ಸ್ಪ್ರೆಷನ್ಸನ್ನು ಮಾಡ್ತೈತಿ. ದಟ್ ಈಸ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ನಾವು ಹೇಳಿ ಕರಿತೀವಿ. ಹಾಗೆ ಈ ಚಾರ್ಜಸ್ ಕೂಡ ಏನು ಮಾಡ್ತಾವೆ, ಪ್ರತಿಯೊಂದು ಚಾರ್ಜಸ್ ಮೇಲ್ಗಡೆ ಈಕ್ವಲ್ ಅಮೌಂಟ್ದಲ್ಲಿ ಮತ್ತು ಅಪೋಸಿಟ್ ಡೈರೆಕ್ಷನ್ಸ್ದಲ್ಲಿ ಏನು ಮಾಡ್ತಿರ್ತಾವೆ, ಫೋರ್ಸನ್ನು ಅಪ್ಲೈ ಮಾಡ್ತಾ ಇರ್ತಾವೆ. ಮತ್ತು ಈ ದಿಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇಸ್ ಅ ಸೆಂಟ್ರಲ್ ಫೋರ್ಸ್. ದಿಸ್ ಫೋರ್ಸ್ ಆ್ಯಕ್ಟ್ಸ್ along the line joining the center of the one charge to the center of another charge ಅಂತ ನಾವು ಕರಿತೀವಿ. ಹಾಗಾದರೆ ಇವೆರಡು ಫೋರ್ಸ್ ಮಧ್ಯೆ ಏನಿದೆ, ಇವೆರಡು ಚಾರ್ಜಸ್ ಮಧ್ಯೆ ಒಂದು ರಿಪಲ್ಸಿವ್ ಫೋರ್ಸ್ ಇದೆ, ರೈಟ್. ಸೊ ಹಾಗಾದರೆ ಇಫ್ ದ ಥರ್ಡ್ ಚಾರ್ಜ್ ಪ್ರೆಸೆಂಟ್ ಇನ್ ದಿಸ್ ಸಿಸ್ಟಮ್, ಈಗ ಮೂರನೇ ಚಾರ್ಜ್ ಕೂಡ ಇಲ್ಲಿ ಈ ಸಿಸ್ಟಮ್ದಲ್ಲಿ, ಈಗ ಇದು ನಾವು ಇಟ್ಸ್ ಬಿಕಮ್ ಅ ಸಿಸ್ಟಮ್. ಇನ್ ದಿಸ್ ಸಿಸ್ಟಮ್ ದಿಸ್ ಥರ್ಡ್ ಚಾರ್ಜ್ ಡಸ್ ನಾಟ್ ಅಫೆಕ್ಟ್ ದಿ ಫೋರ್ಸ್ ಬಿಟ್ವೀನ್ ದೀಸ್ ಟು ಚಾರ್ಜಸ್. ಸೊ ಅಂತ ಹೇಳಿದರೆ ಈ ಸಿಸ್ಟಮ್ದಲ್ಲಿ ಸಪೋಸ್ ಇವಾಗ ಈ ಎರಡು ಚಾರ್ಜಸ್ ಮಧ್ಯೆ ಆಲ್ರೆಡಿ ಫೋರ್ಸ್ ಇದೆ,
ರೈಟ್. ಸೊ ಮೂರನೇ ಚಾರ್ಜ್ ಏನಾದರೂ ಬಂತಪ್ಪ ಅಂತ ಹೇಳಿದ್ರೆ ಈ ಮೂರನೇ ಚಾರ್ಜು ಇವೆರಡೂ ಚಾರ್ಜ್ ಮಧ್ಯೆ ಇರತಕ್ಕಂತಹ ಫೋರ್ಸ್ ಮೇಲ್ಗಡೆ ಯಾವುದೇ ರೀತಿ ಏನೋ ಅಫೆಕ್ಟ್ ಮಾಡೋದಿಲ್ಲ. ಬಟ್ ದ ರಿಸಲ್ಟೆಂಟ್ ಫೋರ್ಸ್ ವಿಲ್ ಬಿ ದಿ ವೆಕ್ಟರ್ ಸಮ್ ಆಫ್ ಇಂಡಿವಿಜುವಲ್ ಫೋರ್ಸಸ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದ್ರೆ ದಿಸ್ ಈಸ್ ಅನದರ್ ಲಿಮಿಟೇಷನ್ಸ್ ಆಫ್ ಕೂಲಮ್ಸ್ ಲಾ. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಸ್ಟೇಟ್ಮೆಂಟ್ ವಿ ಗೋ ಫಾರ್ ದಿ ಸೂಪರ್ಪೊಸಿಷನ್ ಆಫ್ ಚಾರ್ಜಸ್ ಅಂತ ನಾವು ಅಥವಾ ಎಲೆಕ್ಟ್ರಿಕ್ ಫೋರ್ಸಸ್ ಅಂತ ನಾವು ಕರಿತೀವಿ. ಫೋರ್ಸಸ್ ಆನ್ ದಿ ಚಾರ್ಜಸ್, ಸೂಪರ್ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್. ಸೊ ಹಾಗಾದ್ರೆ ಅದಕ್ಕಿಂತ ಮುಂಚೆ ನಾವು ಹೋಗ್ಬೇಕಾದ್ರೆ ಒಂದು ಎಕ್ಸಾಂಪಲ್ಸ್ನ ನಾನು ತಗೋತೀನಿ. ರೈಟ್. ಸೊ ಅಂದರೆ ಒಂದು ಅಟಮ್ ಇದೆ ಈಗ, ಅಥವಾ ಒಂದು ಮಟೀರಿಯಲ್ ಇದೆ. ರೈಟ್. ಸೊ ಈ ಮಟೀರಿಯಲ್ಸ್ದಿಂದ ನಾನು ಏನು ಮಾಡ್ತೀನಪ್ಪ ಅಂದರೆ ಪರ್ ಸೆಕೆಂಡ್ ಎಷ್ಟು ಪರ್ ಸೆಕೆಂಡ್ ನಾವೇನು ಮಾಡ್ತಾ ಇದ್ದೀನಿ 10 to the power that is 9 ಎಲೆಕ್ಟ್ರಾನ್ಸ್ ಏನು ಮಾಡ್ತಾ ಇದ್ದೀನಿ, ಒಂದು ಸೆಕೆಂಡಿಗೆ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನು ತೆಗಿತಾ ಇದ್ದೀನಿ ನಾನು 10 to the power 9 ಎಲೆಕ್ಟ್ರಾನ್ಸ್ ಅನ್ನು ತೆಗೆದು ಇನ್ನೊಂದು ಮಟೀರಿಯಲ್ಗೆ ಹಾಕ್ತಾ ಇದ್ದೀನಿ. ಹಾಗಾದ್ರೆ ಈ ಮಟೀರಿಯಲ್ದು ಚಾರ್ಜು ಎಷ್ಟಾಗಬೇಕು, ಚಾರ್ಜ್ ಇಸ್ ಈಕ್ವಲ್ ಟು 1 ಕೂಲಮ್ ಆಗಬೇಕಪ್ಪ ಅಂತ ಹೇಳಿದರೆ ಎಷ್ಟು ಟೈಮನ್ನು ತಗೋತೈತಿ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಬಂತು, ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 200 ಇಯರ್ಸ್ ಅಂತ ನಾವು ಕರಿತೀವಿ. ದಟ್ ಈಸ್ 198 ಪಾಯಿಂಟ್ ಸಮಥಿಂಗ್ ಇಯರ್ಸ್ ಅಂತ ಬರ್ತೈತಿ. ರೈಟ್. ಹಾಗಾದರೆ ಈ ಒಂದು ಆಬ್ಜೆಕ್ಟ್ 1 ಕೂಲಮ್ ಅಂತ ಆಗಬೇಕಪ್ಪ ಅಂತ ಹೇಳಿದರೆ ಎಷ್ಟು ವರ್ಷ ನಾನು ಪ್ರತಿ ಸೆಕೆಂಡಿಗೆ ಎಷ್ಟು ಎಲೆಕ್ಟ್ರಾನ್ಸ್ನ ಟ್ರಾನ್ಸ್ಫರ್ ಮಾಡಬೇಕು, 10 to the power 9 ಎಲೆಕ್ಟ್ರಾನ್ಸನ್ನು ಪ್ರತಿ ಸೆಕೆಂಡ್ಸಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತ ಹೋದ್ನಿಪ್ಪ ಅಂತ ಹೇಳಿದರೆ ಎಷ್ಟು 200 ವರ್ಷಕ್ಕೆ ಈ ಆಬ್ಜೆಕ್ಟ್ದ ಚಾರ್ಜ್ 1 ಕೂಲಮ್ ಆಗ್ತೈತಿ. ದೇರ್ ಫೋರ್ ದ ಕೂಲಮ್ ಈಸ್ ನಾಟ್ ಎ ಸ್ಮಾಲ್ ಯೂನಿಟ್. ಕೂಲಮ್ ಅನ್ನೋದು ಇಟ್ ಇಸ್ ನಾಟ್ ಎ ಸ್ಮಾಲ್ ಯೂನಿಟ್, ಇಟ್ ಈಸ್ ಅ ಬಿಗ್ ಯೂನಿಟ್ ಅಂತ ನಾವು ಕರಿತೀವಿ, ಬಿಗ್ ಯೂನಿಟ್. ಸೊ ದೇರ್ಫೋರ್ ವಿ ಗೋ ಫಾರ್ ದಿ ಪ್ರಾಕ್ಟಿಕಲ್ ಯೂನಿಟ್ಸ್. ಪ್ರಾಕ್ಟಿಕಲ್ ಯೂನಿಟ್ಸ್ಗೆ ನಾವು ಹೋಗ್ತೀವಿ. ದಟ್ ಈಸ್ ಮಿಲಿ ಕೂಲಮ್. ರೈಟ್. ಮಿಲಿ ಕೂಲಮ್. ರೈಟ್. ಮೈಕ್ರೋ ಕೂಲಮ್, ನ್ಯಾನೋ ಕೂಲಮ್, ಪಿಕೋ ಕೂಲಮ್. ರೈಟ್. ನೆಕ್ಸ್ಟು ಸೊ ಈ ರೀತಿ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದರೆ these are the what practical units. ಇವೆಲ್ಲ ಏನು ಇವ ಪ್ರಾಕ್ಟಿಕಲ್ ಯೂನಿಟ್ಸ್ ಅಂತ ನಾವು ಹೇಳಿ ಕರಿತೀವಿ. ನೆನ್ಪಿಟ್ಕೊಂಡ್ಬಿಡ್ರಿ, ಏನು ಚಾರ್ಜ್ ಅನ್ನೋದು ಏನು ಈ SI ಯೂನಿಟ್ ಆಫ್ ಚಾರ್ಜ್ ಈಸ್ ಕೂಲಮ್ ಅಂತ ನಾವು ಕರಿತೀವಿ. ಕೂಲಮ್ ಈಸ್ ಅ ಬಿಗ್ ಯೂನಿಟ್. ದೇರ್ ಫಾರ್ ವಿ ಗೋ ಫಾರ್ ದಿ ದಟ್ ಈಸ್ ಪ್ರಾಕ್ಟಿಕಲ್ ಯೂನಿಟ್ಸ್ ಮಿಲಿ ಕೂಲಮ್, ಮೈಕ್ರೋ ಕೂಲಮ್, ನ್ಯಾನೋ ಕೂಲಮ್ ಆ್ಯಂಡ್ ಪಿಕೋ ಕೂಲಮ್ ಅಂತ ನಾವು ಹೇಳಿ ಕರಿತೀವಿ. ಓಕೆ. ರೈಟ್. ಇನ್ನೊಂದು ಪಾಯಿಂಟ್ಸನ್ನು ನೀವು ನೆನ್ಪಿಟ್ಕೋಬಹುದು, ನೋಟ್ ಅಂತ ಹಾಕೊಳ್ಳೋಣ ಈಗ. ಹೌದಾ. ಸೊ ಹಾಗಾದರೆ ಇಫ್ ಮೊದಲನೇ ಕೇಸ್ ಏನಪ್ಪ ಅಂತ ಹೇಳಿದ್ರೆ Q1 ಆ್ಯಂಡ್ ದ ಪ್ರಾಡಕ್ಟ್ ಆಫ್ Q1 ಆ್ಯಂಡ್ Q2 ಈಸ್ ಗ್ರೇಟರ್ ದ್ಯಾನ್ 1. ಸೊ ಗ್ರೇಟರ್ ದ್ಯಾನ್ 1 ಬರಬೇಕಪ್ಪ ಅಂತ ಹೇಳಿದರೆ ವ್ಯಾಲ್ಯೂ ಏನಿರಬೇಕು, 2 ಪ್ಲಸ್ ಇರಬೇಕು ಅಥವಾ ಮೈನಸ್ ಇರಬೇಕು. ರೈಟ್. ಸೊ ಒಂದು ನಿಮಿಷ. ಸೊ ಹಾಗಾದರೆ ಇಫ್ Q1 ಆ್ಯಂಡ್ Q2 ಈಸ್ ಗ್ರೇಟರ್ ದ್ಯಾನ್ 1 ಅಂತ ಹೇಳಿದರೆ ಈ ಎಕ್ಸ್ಪ್ರೆಷನ್ಸ್ದಲ್ಲಿ F is equal to 1 divided by 4 pi epsilon naught Q1 Q2 divided by R square ಏನಿದೆಯಲ್ಲ ಈ ಇಕ್ವೇಷನ್ಸ್ದಲ್ಲಿ ದಿಸ್ ಇಸ್ F is equal to ಗ್ರೇಟರ್ ದ್ಯಾನ್ 1 ಬರಬೇಕಪ್ಪ ಅಂತ ಹೇಳಿದ್ರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ Q1 ಆ್ಯಂಡ್ Q2, ದಟ್ ಈಸ್ ಏನಂತ ಹೇಳ್ತೀವಿ ನಾವು ಗ್ರೇಟರ್ ದ್ಯಾನ್ 1 ಅಂತ ಹೇಳ್ತೀವಿ. ಸೊ ಹಾಗಾದರೆ ಗ್ರೇಟರ್ ದ್ಯಾನ್ 1 ಇತ್ತಪ್ಪ ಅಂತ ಹೇಳಿದರೆ ಇವ್ರ ಮಧ್ಯೆ ಚಾರ್ಜಸ್ ಏನಿರಬೇಕು ಅಂದರೆ ನೇಚರ್ ಏನಿರಬೇಕು, ಪಾಸಿಟಿವ್ ಇರಬೇಕು. ಅಂದರೆ +1 × +1 ಈಸ್ ಈಕ್ವಲ್ ಟು 1 ಆಗ್ತೈತಿ. ನೆಕ್ಸ್ಟ್ ನಾ ಇದ್ರ ವ್ಯಾಲ್ಯೂಸ್ ಏನಾದರೂ ಚೇಂಜ್ ಮಾಡಿದೀನಪ್ಪ ಅಂತ ಹೇಳಿದ್ರೆ ದಿಸ್ ಇಸ್ ಗ್ರೇಟರ್ ದ್ಯಾನ್ 1. ಸೊ ಗ್ರೇಟರ್ ದ್ಯಾನ್ 1 ಇತ್ತಪ್ಪ ಅಂತ ಹೇಳಿದ್ರೆ ಬೋತ್ ದ ಚಾರ್ಜಸ್ ಆರ್ ಹ್ಯಾವಿಂಗ್ ಸೇಮ್ ನೇಚರ್, ಪಾಸಿಟಿವ್. ದೇರ್ ಫೋರ್ ದಿಸ್ ಇಸ್ ರಿಪಲ್ಸಿವ್ ಫೋರ್ಸ್. ಸೊ ಹಾಗಾದರೆ ರಿಪಲ್ಸಿವ್ ಫೋರ್ಸ್ ಏನು, Q1 Q2 ಇಸ್ ಗ್ರೇಟರ್ ದ್ಯಾನ್ 1 ಇತ್ತಪ್ಪ ಅಂತ ಹೇಳಿದರೆ ನಮಗೆ F ವ್ಯಾಲ್ಯೂ ಪಾಸಿಟಿವ್ ಬರ್ತೈತಿ. ಪಾಸಿಟಿವ್ ಬಂತಂದರೆ F ಇಸ್ ಈಕ್ವಲ್ ಟು ಪಾಸಿಟಿವ್ ಏನಾದರೂ ಬಂತಂದರೆ ಅಲ್ಲಿ ಯಾವ ಥರ ನೇಚರ್ ಇರ್ತಕ್ಕಂಥ ಚಾರ್ಜಸ್ ಇದಾವಂತ ರಿಪಲ್ಸಿವ್ ಫೋರ್ಸನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥ ಚಾರ್ಜಸ್ ಅಂದರೆ ಎರಡು ಪಾಸಿಟಿವ್ ಆಗಿರಬೇಕು ಅಥವಾ ನೆಗೆಟಿವ್ ಆಗಿರಬೇಕು. ರೈಟ್. ಓಕೆ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಇಫ್ Q1 Q2 ಈಸ್ ಲೆಸ್ ದ್ಯಾನ್ 1. ಎರಡನೇದು Q1 ಆ್ಯಂಡ್ Q2 ಈಸ್ ಲೆಸ್ ದ್ಯಾನ್ 1 ಬರಬೇಕಪ್ಪ ಅಂತ ಹೇಳಿದರೆ ಲೆಸ್ ದ್ಯಾನ್ 1. ಓಕೆ. ಸೊ ಹಾಗಾದರೆ ಲೆಸ್ ದ್ಯಾನ್ 1 ಬಂತಪ್ಪ ಅಂತ ಹೇಳಿದರೆ F ವ್ಯಾಲ್ಯೂ ಅಲ್ಲಿ ನೆಗೆಟಿವ್ ಬಂತಂದರೆ ಇಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಅಂತ ನಾವು ಕರಿತೀವಿ.
ಅಟ್ರಾಕ್ಟಿವ್ ಫೋರ್ಸ್. ಸೊ ಅಟ್ರಾಕ್ಟಿವ್ ಫೋರ್ಸ್ ಆಗಬೇಕಪ್ಪ ಅಂತ ಹೇಳಿದರೆ ಒಂದು ಪಾಸಿಟಿವ್ ಇರಬೇಕು, ಇನ್ನೊಂದು ನೆಗೆಟಿವ್ ಇರಬೇಕು. ಸೊ ಇಲ್ಲಿ ವ್ಯಾಲ್ಯೂಸನ್ನು ಕೂಡ ನಾವೇನಪ್ಪ ಅಂತ ಹೇಳಿದರೆ ಪಾಸಿಟಿವ್ ನೆಗೆಟಿವ್ ಬಂತಪ್ಪ ಅಂತ ಹೇಳಿದರೆ ಅಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇದ್ದೇ ಇರ್ತೈತಿ. ಸೊ ಹಾಗಾದರೆ ಇವ್ರ ಮಧ್ಯೆ ಏನು ಅಟ್ರಾಕ್ಷನ್ ಫೋರ್ಸ್ ಇರ್ತೈತಿ. ಕಂಡೀಷನ್ಸ್ ಏನು Q1 Q2 ಈಸ್ ಲೆಸ್ ದ್ಯಾನ್ 1 ಅಂತ ನಾವು ಕರಿತೀವಿ. ಈ ಪಾಯಿಂಟ್ಸನ್ನು ಏನು ಮಾಡಬೇಕು, ನೆನಪಲ್ಲಿ ಇಟ್ಕೊಂಡಿರಬೇಕು. ಪಾಯಿಂಟ್ ಕ್ಲಿಯರ್ ಆಯ್ದಷ್ಟು? ಓಕೆ, ದಿಸ್ ಇಸ್ ಆಲ್ ಅಬೌಟ್ ದಿ ಕೂಲಮ್ಸ್ ಲಾ ಅಂತ ನಾವು ಹೇಳಿ ಕರಿತೀವಿ. ಫೈನ್. ಸರಿ, ಹಾಗಾದರೆ ಸೂಪರ್ ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸಸ್ನೊಂದು ಡಿಸ್ಕಷನ್ನ ಮಾಡಿಬಿಡೋಣ. ಸೂಪರ್ ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್. Superposition of electric forces. Right. Electric force. So let us consider the charges Q1, Q2 and Q3. So here Q1 charge is there, Q2 charge and Q3. Q1, Q2, Q3 charges ಅಂತ ಹೇಳ್ತೀವಿ. ಇವ್ರ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ದಿಸ್ ಈಸ್ R12 and this is R13. ಹೌದಾ? These are what? These are the distance between the first and second charge and distance between the first and third charge. ಸೊ ಹಾಗಾದರೆ ನಮ್ಗೆ ಗೊತ್ತಿರೋ ಪ್ರಕಾರ ಈ Q2 ಏನು ಮಾಡ್ತಿತ್ತಪ್ಪ ಅಂದರೆ ಈ ಡೈರೆಕ್ಷನ್ಸ್ದಲ್ಲಿ ಒಂದು ಫೋರ್ಸನ್ನು ಹಾಕ್ತೈತಿ. ದಿಸ್ ಇಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ಫಸ್ಟ್ ಚಾರ್ಜ್ ಡ್ಯೂ ಟು ದಿ ಸೆಕೆಂಡ್ ಚಾರ್ಜ್. ಓಕೆ, ನೆಕ್ಸ್ಟು Q3 ಕೂಡ ಇದ್ರ ಮೇಲ್ಗಡೆ ಒಂದು ಫೋರ್ಸನ್ನು ಹಾಕ್ತೈತಿ ಈ ಡೈರೆಕ್ಷನ್ಸ್ದಲ್ಲಿ. ದಿಸ್ ಈಸ್ ದಿ ಫೋರ್ಸ್ ಆನ್ ದಿ ಫಸ್ಟ್ ಚಾರ್ಜ್ ಡ್ಯೂ ಟು ದಿ ಸೆಕೆಂಡ್ ಚಾರ್ಜ್. ಹಾಗಾದರೆ ಇಲ್ಲಿ ನಾವು ಏನು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ಸನ್ನು ಅಪ್ಲೈ ಮಾಡೋದ್ರಿಂದ ನಮಗೆ ರಿಸಲ್ಟೆಂಟ್ ಫೋರ್ಸ್ ಬರ್ತೈತಿ. ದ ರಿಸಲ್ಟೆಂಟ್ ಫೋರ್ಸ್, ಇದಕ್ಕೆ ನಾವೇನಂತ ಕರಿತೀವಿ, ರಿಸಲ್ಟೆಂಟ್ ಫೋರ್ಸ್ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ದಿಸ್ ರಿಸಲ್ಟೆಂಟ್ ಫೋರ್ಸ್ ಈಸ್ ದಿ ಸಮ್ ಆಫ್ ದೀಸ್ ಟು ಫೋರ್ಸಸ್, ದಟ್ ಈಸ್ F12 ಪ್ಲಸ್ F21 ದಟ್ ಈಸ್ 13 ಅಂತ ಕರಿತೀವಿ. ಹಾಗಾದರೆ ಸೂಪರ್ ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸಸ್ ಏನು ಹೇಳ್ತಿತ್ತಪ್ಪ ಅಂತ ಹೇಳಿದರೆ, right, the net force on any charge due to number of charges, net force on any charge due to the number of charges is equal to the vector sum of the individual forces, vector sum of the individual forces ಅಂತ ನಾವು ಕರಿತೀವಿ. ರೈಟ್. ಸೊ ಹಾಗಾದರೆ ಅದರದ ಸ್ಟೇಟ್ಮೆಂಟನ್ನು ಬರ್ಕೋರಿ. ದ ರಿಸಲ್ಟೆಂಟ್ ಫೋರ್ಸ್ ಆನ್ ಎನಿ ಫೋರ್ಸ್, resultant force on any charge, resultant force on any charge due to a number of charges, due to a number of charges is the number of charges is the right, is the vector sum of vector sum of all the forces, vector sum of all the vector sum of all the forces due to all other due to all the forces due to all other charges, all other charges. Okay, so hagadre here let us consider a system of system. The system is consist of what? Q1, Q2 and Q3 charges, right, and their distance is 1 2 and 1 3. These are the distance between the charges ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ಮೊದಲನೇ ಪಾಯಿಂಟ್, ದಟ್ ಈಸ್ ಅ ಫೋರ್ಸ್ ಆನ್ Q1 ಡ್ಯೂ ಟು Q2, force on Q1 due to Q2. So ಹೆಂಗೆ ಬರಿಬೋದು ನೋಡ್ರಿ, force on the first charge due to the second charge
is equal to the 1 divided by 4 pi epsilon naught q1 next to q2 divided by r. ಇದರದ ಡಿಸ್ಟೆನ್ಸ್ ಏನು 1 2 ಸ್ಕ್ವೇರ್ ರೈಟ್. ಸೊ ಇದೇನಪ್ಪ ಅಂತ ಹೇಳಿದ್ರೆ ಇದ್ರದ್ದು ಯೂನಿಟ್ ವೆಕ್ಟರ್ಸ್ನ ಕೂಡ ನಾವು ಹೆಂಗೆ ಬರಿಬೋದು r cap 1 2. ನೆಕ್ಸ್ಟ್ ದ ಫೋರ್ಸ್ ಆನ್ q1 ಡ್ಯೂ ಟು q3. Force on q1 due to q3. Therefore this is 1 3 is equal to 1 divided by 4 pi epsilon naught q1 q3 divided by r13 square into r13 cap. ಸೊ ಹಿಂಗೆ ನಾನೇನಪ್ಪ ಅಂತ ಹೇಳಿದರೆ n ನಂಬರ್ ಆಫ್ ಚಾರ್ಜಸ್ಸಿಗೆ ಬರ್ಕೊತಾ ಹೋದ್ನಪ್ಪ ಅಂದರೆ ದ ಫೋರ್ಸ್ ಆನ್ first charge due to the nth charge is equal to 1 divided by 4 pi epsilon naught, that is q1 qn divided by r1n square into r1n cap ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಫ್ರಮ್ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ಫ್ರಮ್ superposition principle ಏನು ಹೇಳ್ತಿತ್ತಪ್ಪ ಅಂತ ಹೇಳಿದರೆ ದಟ್ ಈಸ್ ದಿ ನೆಟ್ ಫೋರ್ಸ್ ಈಸ್ ಈಕ್ವಲ್ ಟು ದಿ ವೆಕ್ಟರ್ ಸಮ್ ದಟ್ ಈಸ್ ಫೋರ್ಸ್ ಆನ್ ದಿ ಫಸ್ಟ್ ಚಾರ್ಜ್ ಡ್ಯೂ ಟು ದಿ ಸೆಕೆಂಡ್ ಚಾರ್ಜ್ ಪ್ಲಸ್ ಫೋರ್ಸ್ ಆನ್ ದಿಸ್ ಇಸ್ ದಿ ಫಸ್ಟ್ ಆ್ಯಂಡ್ ಥರ್ಡ್. ಇಫ್ ದೇರ್ ಆರ್ ಫಾರ್ n ನಂಬರ್ ಆಫ್ ಚಾರ್ಜಸ್ ಪ್ರಿನ್ಸಿಪಲ್ ಫಾರ್ n ಚಾರ್ಜಸ್ಸಿಗೆ ನಾವು ಇದೇ ಈಕ್ವೇಷನ್ಸನ್ನು ಹೆಂಗೆ ಬರಿಬೋದಪ್ಪ ಅಂತ ಹೇಳಿದರೆ ಪ್ಲಸ್ ಸೊ ಆನ್ ಪ್ಲಸ್ f1n ಅಂತ ಬರೀಬಹುದು. ಹಾಗಾದರೆ ವಿ ಹ್ಯಾವ್ ದ ವ್ಯಾಲ್ಯೂಸ್, ಇಫ್ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಹೆಂಗೆ ಬರಿಬೋದು ನೋಡ್ರಿ. ಎಫ್ ಇಸ್ ಈಕ್ವಲ್ ಟು ಇದ್ರ ವ್ಯಾಲ್ಯೂನ ನಾನು 1 divided by 4 pi epsilon naught q1 q2 divided by r12 right r12 okay right. So r12 into r12 cap plus 1 divided by 4 pi epsilon naught q1 q3 divided by r13 square right into r13 cap plus so on plus 1 divided by 4 pi epsilon naught q1 qn divided by r1 square into r1 cap. ಸೊ ಹಾಗಾದರೆ ಇಲ್ಲಿ ಏನು ರಿಮೂವ್ ಮಾಡ್ಬೋದು ನಾವು. ದಿಸ್ ಇಸ್ ಈಕ್ವಲ್ ಟು 1 divided by 4 pi epsilon naught ಅನ್ನು ನಾವು ರಿಮೂವ್ ಮಾಡಿದಪ್ಪ ಅಂದರೆ ಒಳಗಡೆ ಏನು ಉಳಿತಿತ್ತು ನೋಡು. ಮತ್ತು q1 ಅನ್ನು ಹೊರಗಡೆ ತೆಗಿಬೋದಾ. q1 ಹೊರಗಡೆ ತೆಗೆದಿವಪ್ಪ ಅಂತ ಹೇಳಿದ್ರೆ ಇಲ್ಲಿ ಏನು ಉಳಿತೈತಿ ದಟ್ ಈಸ್ q2 divided by r12 square r12 cap ಪ್ಲಸ್ q3 r13 square r13 cap plus so on plus qn r1n square into r1n cap. ಸೊ ಹಾಗಾದರೆ ಈ ಒಳಗಡೆ ಟರ್ಮ್ಸನ್ನು ನಾವು ಹೆಂಗೆ ಬರಿಬೋದಪ್ಪ ಅಂತ ಹೇಳಿದ್ರೆ ಫೈನಲ್ ಎಕ್ಸ್ಪ್ರೆಷನ್ ದಟ್ ಈಸ್ ಎಫ್ ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು q1 divided by 4 pi epsilon naught summation I is equal to that is 2 to I is equal to n. ಬರ್ಬಿಟ್ಟು ಕೆಳಗಡೆ ಹೆಂಗೆ ಬರಿಬೋದು qn divided by r1n square into r1n cap ಬರಿಬೋದಲ್ಲ. ಸೊ ದಿಸ್ is the superposition principle of electric charges. Superposition principle of what? Electric charge ಅಂತ ನಾವು ಹೇಳಿ ಕರಿತೀವಿ ಇದಕ್ಕೆ. ಓಕೆ ರೈಟ್, ಥ್ಯಾಂಕ್ ಯು.